ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯವಿಭಾಗಯೋಗಃ. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾವನು ನನ್ನನ್ನು ಅನನ್ಯ ಪರಮಪ್ರೇಮ ಲಕ್ಷಣವಾದ ಅವ್ಯಭಿಚಾರಿ ಭಕ್ತಿ ಯೋಗದಿಂದ ಸೇವಿಸುತ್ತಾನೋ ಅವನು ಈ ಗುಣಗಳನ್ನು ಮೀರಿ ಬ್ರಹ್ಮಸ್ವರೂಪವನ್ನು ಹೊಂದಲು ಸಮರ್ಥನಾಗುತ್ತಾನೆ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಎಂಬಂತೆ ಭಕ್ತಿಗಿರುವ ಶಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಭಕ್ತಿಯೋಗದ ಮೂಲಕ ಭಗವಂತನನ್ನು ಸೇರಲು ಸಾಧ್ಯ. ನಾರದ ಭಕ್ತಿಯೋಗದಲ್ಲಿ ವಿವರಿಸುವಂತೆ ಷರತ್ತಿಲ್ಲದ ಪರಮ ಪ್ರೀತಿಯೇ ಭಕ್ತಿ ಎನ್ನಿಸಿಕೊಳ್ಳುತ್ತದೆ. ಸಾಕಷ್ಟು ಬಯಕೆ ಇಟ್ಟುಕೊಂಡು ಪ್ರತಿದಿನ ಗುಡಿ ಗೋಪುರಗಳನ್ನು ಸುತ್ತುವುದು ಯಾವ ಕಾರಣಕ್ಕೂ ಭಕ್ತಿಯಾಗದು. ಲೌಕಿಕ ಅಥವಾ ಪಾರಮಾರ್ಥಿಕ ಬಯಕೆಗಳನ್ನಿಟ್ಟುಕೊಂಡು ಅದನ್ನು ಈಡೇರಿಸುವಂತೆ ಕೋರುವುದು ಅದೊಂದು ವ್ಯಾಪಾರವೇ ಸರಿ. ಭಗವಂತನಲ್ಲಿ ಬೇಡಿಕೆ ಇಡದೆ ಹೃದಯಾಂತರಾಳದಿಂದ ಪ್ರೀತಿಸಬೇಕಷ್ಟೆ. ಹೃದಯದ ಭಾಷೆಯಾದ ಪ್ರೀತಿಯಿಂದ ಮನಸ್ಸನ್ನು ಭಗವಂತನಲ್ಲಿಟ್ಟರೆ ಭಗವಂತ ಬೇರೆ ತಾನು ಬೇರೆ ಎಂಬ ಮನಸ್ಥಿತಿಯಿಂದ ಹೊರಬರಲು ಸಾಧ್ಯ. ಕಣ್ಣು ಮುಚ್ಚಿ ಕುಳಿತಾಗ ಈ ದೇಹದ ಅರಿವು ಇಲ್ಲದೆ ಬ್ರಹ್ಮಾಂಡದಲ್ಲಿ ಒಂದಾಗಿರುವಂತಹ ಭಾವನೆ ಬರಲು ಕಾರಣವೇ ಆತ್ಮ. ಈ ದೇಹದಲ್ಲಿರುವಾಗಲೇ ಎಲ್ಲ ಯೋಚನೆಗಳನ್ನು ಬಿಟ್ಟು ಧ್ಯಾನದಿಂದ ಸಮಾಧಿ ಸ್ಥಿತಿ ತಲುಪಿ ಸಕಲವನ್ನೂ ಆವರಿಸಿರುವ ಪರಮಾತ್ಮನಲ್ಲಿ ಒಂದಾಗಲು ಸಾಧ್ಯವಿರುವಾಗ ಪ್ರಕೃತಿಯೊಡನೆ ವ್ಯವಹರಿಸುವ ಗುಣಗಳನ್ನು ಮೀರುವ ಮೂಲಕ ಸಮಾಧಿ ಸ್ಥಿತಿ ತಲುಪಿ ಬ್ರಹ್ಮಸ್ವರೂಪ ಹೊಂದಲು ಸಾಮರ್ಥ್ಯ ಪಡೆಯಬಹುದು. ಹರಿ ಓಂ ತತ್ಸತ್.